ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಪ್ರತಿದಿನ ನಮ್ಮ ಕಣ್ಮುಂದೆನೆ ಬೆಳೆಯೋ ಹತ್ತಿಗಿಡದೊಳಗೆ ಎಷ್ಟೆಲ್ಲ ಕಥೆ, ಎಷ್ಟೆಲ್ಲ ರಹಸ್ಯಗಳು ಅಡಗಿವೆ ಅಂತ ಇಂದಾದ್ರೂ ಯೋಚನೆ ಮಾಡಿದೀರಾ? ಬನ್ನಿ, ಇವತ್ತು ನಮ್ಮ ಬೆಳೆಯನ್ನು ಮತ್ತಷ್ಟು ಹತ್ತಿರದಿಂದ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಪ್ರಶ್ನೆ ಕೇಳಿದ ತಕ್ಷಣ, ಏನ್ರೀ ಇದು, ತಾತ ಮುತ್ತಾತನ ಕಾಲದಿಂದ ಹತ್ತಿ ಬೆಳೀತಿದ್ದೀವಿ, ನಮಗ್ ಗೊತ್ತಿಲ್ದೇ ಇನ್ಯಾರಿಗಿರತ್ತೆ ಅಂತ ಅನಿಸ್ಬಹುದು. ಖಂಡಿತ, ನಿಮ್ಮ ಅನುಭವವೇ ದೊಡ್ಡ ಪಾಠಶಾಲೆ. ಆದ್ರೆ ಗಿಡದ ಬೇರಿನಿಂದ ಹಿಡಿದು ನಾರಿನವರೆಗೂ ನಮ್ಮ ಕಣ್ಣಿಗೆ ಕಾಣದ ಕೆಲವು ಚಮತ್ಕಾರಗಳು ನಡೀತಾನೇ ಇರ್ತವೆ. ಬನ್ನಿ, ಆ ಅದ್ಭುತಗಳನ್ನು ಒಟ್ಟಿಗೆ ನೋಡೋಣ ಹೇಗಿದೆ ಅಂತ. ಸರಿ, ಹಾಗಾದ್ರೆ ನಮ್ಮ ಈ ಪಯಣವನ್ನ ಶುರು ಮಾಡೋಣ್ವಾ? ಹತ್ತಿ ಗಿಡ ಅನ್ನೋದು ಒಂದು ಇಂಜಿನ್ ಇದ್ಹಾಗೆ. ಅದರ ಪ್ರತಿಯೊಂದು ಭಾಗ, ಪ್ರತಿಯೊಂದು ಸ್ಕ್ರೂ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಅದರಿಂದ ಜಾಸ್ತಿ ಫಸಲು ತೆಗೆಯೋದು ನಮ್ಗೆ ಇನ್ನೂ ಸುಲಭವಾಗುತ್ತೆ. ಹಾಗಿದ್ರೆ ಬೇರಿಂದ ಶುರು ಮಾಡಿ ಕಾಯಿಯವರೆಗೂ ಹೋಗೋಣ ಬನ್ನಿ. ನಮ್ಮ ಕತೆ ಶುರುವಾಗೋದೇ ಭೂಮಿ ಒಳಗೆ, ನಮ್ಮ ಕಣ್ಣಿಗೆ ಕಾಣಿಸದ, ಆದ್ರೆ ಇಡೀ ಗಿಡದ ಜೀವವನ್ನೇ ಹಿಡಿದಿಟ್ಕೊಂಡಿರೋ ಆಧಾರದಿಂದ. ಅದೇ ನಮ್ಮ ಗಿಡದ ಬೇರು. ನೋಡಿದ್ರಾ ಈ ಚಮತ್ಕಾರ? ನಾವು ಬೀಜ ಹಾಕಿ ಮಳೆಗಾಗಿ ಕಾಯ್ತಾ, ಮೊಳಕೆ ಯಾವಾಗ ಹೊರಗ್ಬರುತ್ತೋ ಅಂತ ಆಕಾಶ ನೋಡ್ತಾ ಇರ್ತೀವಿ. ಆದ್ರೆ ಆ ಪುಟ್ಟ ಬೀಜ ಭೂಮಿಯೊಳಗೆ ಈಗಾಗ್ಲೇ ತನ್ನ ಮನೆಗೆ ಭದ್ರವಾದ ಅಡಿಪಾಯ ಹಾಕಿರುತ್ತೆ. ಅಬ್ಬಬ್ಬಾ, ಎಂಥ ಜಾಣತನ ಅಲ್ವಾ! ಮೇಲೆ ಗೋಡೆ ಕಟ್ಟೋ ಮೊದ್ಲು ಕೆಳಗೆ ಫೌಂಡೇಶನ್ ಎಷ್ಟು ಮುಖ್ಯವೋ ಗಿಡಕ್ಕೂ ಅಷ್ಟೇ ಮುಖ್ಯ. ಈ ಸಂಖ್ಯೆ ನೋಡಿ, 200 ಸೆಂಟಿಮೀಟರ್ ಅಂದ್ರೆ ಸುಮಾರು 6ರಿಂದ 7 ಅಡಿ. ಅಂದ್ರೆ ನಿಮ್ಮೆಲ್ಲರ ಎತ್ತರಕ್ಕಿಂತ ಹೆಚ್ಚು. ಸಾಮಾನ್ಯವಾಗಿ ಹತ್ತಿಗಿಡದ ಬೇರು ಇಷ್ಟು ಆಳಕ್ಕೆ ಹೋಗಿ ನೀರನ್ನು ಹುಡುಕುತ್ತೆ. ಅದಕ್ಕೆ ಹತ್ತಿ ಸ್ವಲ್ಪ ಬರವನ್ನು ತಡೆಕೊಳ್ಳುತ್ತೆ. ಇನ್ನು ಮಳೆ ಕಡಿಮೆ ಇರೋ ಜಾಗದನ್ನಂತೂ ಇದೇ ಬೇರು 3-4 ಮೀಟರ್ ಅಂದ್ರೆ 10-12 ಅಡಿ ಆಳಕ್ಕೂ ಹೋಗಿ ಎಲ್ಲೇ ಇದ್ರೂ ನೀರು ತಂದೇ ತರ್ತೀನಿ ಅಂತ ಹಠಕ್ಕೆ ಬಿದ್ದ ಹಾಗೆ ಬೆಳೆಯುತ್ತೆ. ಎಂಥ ಚೈತನ್ಯ ನೋಡಿ! ನಮಗೆ ರುಚಿಯಾದ ಅಡಿಗೆಗೆ ಉಪ್ಪು, ಹುಳಿ, ಖಾರ ಸರಿಯಾಗಿರ್ಬೇಕು ಅಲ್ವಾ? ಅದೇ ರೀತಿ ಬೇರುಗಳು ಚೆನ್ನಾಗಿ ಬೆಳಿಬೇಕೆಂದ್ರೆ ಮಣ್ಣು ಹದವಾಗಿರ್ಬೇಕು. ನೋಡಿ, ನೀರು ಜಾಸ್ತಿ ನಿಂತ್ಕೊಂಡ್ರೆ ಏನಾಗತ್ತೆ? ಬೇರಿಗೆ ಉಸಿರು ಕಟ್ಟಿದಾಗತ್ತೆ. ಮಣ್ಣು ಕಲ್ಲಿನ ಹಾಗೆ ಗಟ್ಟಿಯಾಗಿದ್ರೆ ಅದು ಬೆಳೆಯೋಕೆ ಜಾಗವೇ ಇರಲ್ಲ. ಇನ್ನು ಮಣ್ಣಲ್ಲಿ ಉಪ್ಪು ಜಾಸ್ತಿಯಾದ್ರೂ ಬೇರುಗಳಿಗೆ ಕಷ್ಟ. ಅದಕ್ಕೆ ಭೂಮಿ ಹದ ಮಾಡೋದು, ನೀರು ಹಾಯಿಸೋದು ಅಳತೆಯಿಂದ ಇರಬೇಕು. ಸರಿ, ನೆಲದೊಳಗಿನ ಕಥೆ ಮುಗೀತು. ಈಗ ಸೂರ್ಯನ ಬೆಳಕಿಗೆ ಬರೋಣ ಬನ್ನಿ. ನಾವು ಪ್ರತಿದಿನ ನೋಡುವ, ಆರೈಕೆ ಮಾಡುವ ಗಿಡದ ಮೇಲ್ಭಾಗದ ಕಥೆ ಏನು ಅಂತ ನೋಡೋಣ. ಇದನ್ನ ಸ್ವಲ್ಪ ಗಮನಿಸಿ. ಗಿಡದಲ್ಲಿ 2 ತರಹದ ಕೊಂಬೆಗಳಿರುತ್ತವೆ. ಒಂದು ಗಿಡವನ್ನು ಎತ್ತರ, ದಪ್ಪ ಬೆಳೆಸುತ್ತೆ, ಇದು ಶೋ ಆಫ್ ಮಾಡೋ ಕೊಂಬೆ. ಇನ್ನೊಂದು ನಮ್ಗೆ ಫಸ್ಲು ಕೊಡುತ್ತೆ, ಇದು ವ್ಯವಹಾರ ಮಾಡೋ ಕೊಂಬೆ. ಅಂದ್ರೆ ನಮ್ಮ ಅಸ್ಲಿ ಬಿಸ್ನೆಸ್ ಇರೋದೇ ಇಲ್ಲಿ. ಈ ಬಿಸ್ನೆಸ್ ಕೊಂಬೆಗಳು ಎಷ್ಟು ಬೇಗ, ಎಷ್ಟು ಹೆಚ್ಚಾಗಿ ಬರುತ್ತವೋ ನಮ್ಮ ಫಸ್ಲು ಅಷ್ಟು ಹೆಚ್ಚಾಡುತ್ತೆ. ಕಾಂಡದ ಮೇಲೆ ಎಲೆ ಹುಟ್ಟುವ ಜಾಗ ಇರುತ್ತಲ್ವಾ, ಅದನ್ನೇ ಗಿಣ್ಣು ಅಂತಾರೆ. 2 ಗಿಣ್ಣುಗಳ ನಡುವಿನ ಜಾಗ ಕಡಿಮೆ ಇದ್ರೆ ಆ ಗಿಡ ಕಡಿಮೆ ಮಾತು ಹೆಚ್ಚು ಕೆಲ್ಸ ಅನ್ನೋ ಥರ. ಅದು ಬೇಗ ಹೂವು, ಕಾಯಿ ಬಿಡಲು ಶುರು ಮಾಡುತ್ತೆ. ಅಂದ್ರೆ ನಮ್ಮ ಕೈಗೆ ಫಸಲು ಬೇಗ ಸಿಗುತ್ತೆ ಅಂತ ಅರ್ಥ. ಈ ಎಲೆಗಳನ್ನೋಡಿ, ಒಂದೇ ತಾಯ ಮಕ್ಕಳ ಹಾಗಿದ್ರೂ ಒಂದಕ್ಕೊಂದು ಹೋಲಿಕೆಯೇ ಇಲ್ಲ. ಕೆಲವು ಅಗಲ, ಕೆಲವು ಸಣ್ಣ, ಕೆಲವು ನೋಡೋಕೆ ಬೆಂಡೇಲೆ ಥರನೂ ಕಾಣುತ್ತೆ. ಈ ಎಲೆಗಳ ಆಕಾರ ನೋಡಿಯೇ ಇದು ಯಾವ ಜಾತಿಯ ಹತ್ತಿ ಅಂತ ನಮ್ಮ ಹಿರಿಯರು ಪಟ್ಟಂತ ಹೇಳ್ಬಿಡುತ್ತಿದ್ರು. ಇದು ಗಿಡ ಮಾಡ್ಕೊಳ್ಳೋ ಒಂದು ಅಡ್ಜಸ್ಟ್ಮೆಂಟ್ ಇದ್ದ ಹಾಗೆ. ಎಲೆ ಮೇಲೆ ಸಣ್ಣ ರೋಮಗಳಿದ್ರೆ ಜಿಗಿ ಹುಳು ಬಂದು ರಸ ಹೀರೋಕೆ ಆಗಲ್ಲ. ಆ ರೋಮಗಳು ಮುಳ್ಳಿನ ಹಾಗೆ ಚುಚ್ಚಿ ಓಡ್ಸುತ್ತೆ. ಆದ್ರೆ ಅದೇ ಬಿಳಿ ನೋಣಕ್ ಮಾತ್ರ ಅಡಿಗೆ ಕೂರೋಕೆ ಇದಕ್ಕಿಂತ ಒಳ್ಳೆ ಜಾಗನೇ ಇಲ್ಲ. ಅದೇ ನಯವಾದ ಎಲೆ ಇದ್ರೆ ಜಿಗಿ ಹುಳುಗಳಿಗೆ ಹಬ್ಬವೋ ಹಬ್ಬ. ನೋಡ್ರಾ, ಪ್ರತಿಯೊಂದ್ರಲ್ಲೂ ಒಂದು ಅನುಕೂಲ, ಒಂದು ಅನನುಕೂಲ ಇದ್ದೇ ಇರುತ್ತೆ. ಈಗ ಬಂತು ನೋಡಿ ಅಸ್ಲಿ ಮಜಾ. ನಮಗೆ ಆದಾಯ ತಂದುಕೊಡುವ, ನಾವು ವರ್ಷಪೂರ್ತಿ ಕಾಯುವ ಆ ಹತ್ತಿಕಾಯಿ ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋ ರೋಚಕ ಪಯಣವನ್ನು ನೋಡೇ ಬಿಡೋಣ. ಹೂವು ಅರಳುವ ಮೊದಲು ಕಾಣಿಸುವ ಈ ಮೊಗ್ಗನ್ನು ಸ್ಕ್ವೇರ್ ಅಂತ ಕರೆಯುತ್ತಾರೆ. ತಾಯಿ ತನ್ನ ಮಗುವನ್ನು ಹೊದ್ದು ಕಾಪಾಡಿದ ಹಾಗೆ 3 ಎಲೆಗಳು ಸೇರಿ ಒಳಗಿರುವ ಎಳೆಯ ಹೂವನ್ನು ಭದ್ರವಾಗಿ ಕಾಪಾಡುತ್ತವೆ. ಹತ್ತಿ ಹೂವಿನ ಆಯಸ್ಸು ಕೇವಲ ಒಂದೇ ದಿನ, ಆದ್ರೆ ಆ ಒಂದೇ ದಿನದಲ್ಲಿ ಅದು 3 ಬಣ್ಣ ಬದಲಾಯಿಸುತ್ತೆ. ಬೆಳಗ್ಗೆ ಅಂದವಾಗಿ ಬಿಳಿಯಾಗಿ ಅರಳಿ, ಸಂಜೆ ಆಗ್ತಿದ್ದಂತೆ ನಾಚಿಕೆಯಿಂದ ಮುಖ ಕೆಂಪಾದ ಹಾಗೆ ಗುಲಾಬಿ ಬಣ್ಣಕ್ಕೆ ತಿರುಗಿ, ಮರುದಿನ ತನ್ನ ಕೆಲ್ಸ ಮುಗಿತು ಎಂದು ಕೆಂಪಾಗಿ ಉದ್ರಿ ಹೋಗುತ್ತೆ. ಬಣ್ಣ ಬದಲಾಯ್ತು ಅಂದ್ರೆ ಪರಾಗಸ್ಪರ್ಶ ಆಗಿ ಕಾಯಿ ಕಟ್ಟೋಕೆ ಶುರುವಾಯ್ತು ಅಂತಾನೇ ಅರ್ಥ. ಈ ಚಿತ್ರಗಳನ್ನ ನೋಡಿ ಕಾಯಿಗಳಲ್ಲಿ ಎಷ್ಟೊಂದು ವ್ಯತ್ಯಾಸ!
ಅಮೆರಿಕನ್ ತಳಿಗಳ ಕಾಯಿಗಳು ನೋಡಕ್ಕೆ ದಪ್ಪ ಗಟ್ಟಿಮುಟ್ಟಾಗಿ ಕಾಣಬಹುದು, ಆದ್ರೆ ಅವು ಸ್ವಲ್ಪ ಸೂಕ್ಷ್ಮ. ನೀರು ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ನಂಗಾಗಲ್ಲಪ್ಪ ಅಂತ ಕೈಚೆಲ್ಲಿ ಬಿಡ್ತವೆ, ಅಂದ್ರೆ ಉದುರಿ ಹೋಗ್ತವೆ. ಹಾಗಾಗಿ ದೊಡ್ಡ ಕಾಯಿ ಬೇಕೋ ಗಟ್ಟಿ ಕಾಯಿ ಬೇಕೋ ಅನ್ನೋದು ನಮ್ಮ ಆಯ್ಕೆ. ಕಾಯಿಗಳು ಉದುರಿದಾಗ ನಮಗೆ ಸಹಜವಾಗಿ ಬೇಸರವಾಗುತ್ತೆ ಅಲ್ವಾ? ಆದ್ರೆ ಅದು ಗಿಡದ ಸೋಲಲ್ಲ, ಅದರ ಬುದ್ಧಿವಂತಿಕೆ. ನನ್ನ ಕೈಯಲ್ಲಿ ಎಷ್ಟು ಮಕ್ಕಳನ್ನು ಸಾಕಲು ಆಗುತ್ತೋ ಅಷ್ಟನ್ನು ಮಾತ್ರ ಚೆನ್ನಾಗಿ ಸಾಕ್ತೇನೆ ಅಂತ ನಿರ್ಧಾರ ಮಾಡಿ ಉಳಿದಿದ್ದನ್ನು ಉದುರಿಸಿಬಿಡುತ್ತೆ. ಇದ್ರಿಂದ ಉಳಿದ ಕಾಯಿಗಳು ದಷ್ಟಪುಷ್ಟವಾಗಿ ಉತ್ತಮ ಗುಣಮಟ್ಟದ ಹತ್ತಿ ಕೊಡುತ್ತವೆ. ಈಗ ನಾವು ಹತ್ತಿಯ ಹೃದಯ ಭಾಗಕ್ಕೆ, ಅಂದರೆ ಬೀಜದ ಹತ್ತಿರ ಬಂದಿದ್ದೇವೆ. ಈ ಬೀಜದ ಮೇಲೆ ಬೆಳೆಯೋ ನಾರು ಮತ್ತು ಅದರೊಳಗೆ ಅಡಗಿರುವ ಒಂದು ಸಣ್ಣ ರಹಸ್ಯದ ಬಗ್ಗೆ ಈಗ ತಿಳಿಯೋಣ. ಒಂದೇ ಬೀಜ, ಆದ್ರೆ ಅದರ ಮೇಲೆ 2 ತರಹದ ಕೂದ್ಲು. ಉದ್ದ ಇರೋದು, ನುಣುಪಾಗಿರೋದು ನಮ್ಮ ಲಿಂಟ್, ಅದೇ ನಮಗೆ ದುಡ್ಡು ತಂದ್ಕೊಡೋದು. ಇನ್ನು ಬೀಜಕ್ಕೆ ಗಟ್ಟಿಯಾಗಿ ಅಂಟ್ಕೊಂಡಿರೋ ಪುಟ್ಟ ಕೂದ್ಲೆ ಫಜ್. ನಾರಿನ ಬೆಳವಣಿಗೆ ತುಂಬಾ ಸರಳ. ಮೊದಲು ಅದು ಉದ್ದ ಬೆಳೆಯುತ್ತಲೇ ಹೋಗುತ್ತೆ. ನಂತರ ಅದರೊಳಗೆ ಪದರಗಳು ಸೇರ್ಕೊಂಡು ಅದು ದಪ್ಪ ಮತ್ತು ಗಟ್ಟಿಯಾಗುತ್ತೆ. ಇಲ್ಲೊಂದು ಮಜಾ ವಿಷಯ ಏನಂದ್ರೆ, ಈ ನಾರು ಹಗಲಿಗಿಂತ ರಾತ್ರಿ ಹೊತ್ತಲ್ಲೇ ಜೋರಾಗಿ ಬೆಳೆಯುತ್ತೆ. ಒಂದು ರೀತಿ ನೈಟ್ ಶಿಫ್ಟ್ ಕೆಲಸ ಮಾಡಿದ ಹಾಗೆ. ಗಾಸಿಪಾಲ್, ಇದೇ ಹತ್ತಿ ಗಿಡದ ಸ್ವಂತ ಕೀಟನಾಶಕ, ಅದರ ಸೀಕ್ರೆಟ್ ವೆಪನ್. ಕೀಟಗಳು ಬಂದು ರಸ ಹೀರೋದನ್ನು ತಡೆಯಲು ಗಿಡವೇ ತಯಾರಿಸಿಕೊಳ್ಳುವ ಒಂದು ರಾಸಾಯನಿಕ. ಇದು ಗಿಡದ ಎಲೆ, ಕಾಂಡ, ಬೀಜಗಳಲ್ಲಿರುವ ಸಣ್ಣ ಗ್ರಂಥಿಗಳಲ್ಲಿ ಅಡಗಿರುತ್ತೆ. ಇಲ್ಲಿ ನಮ್ಮ ಮುಂದೆ ಒಂದು ಆಯ್ಕೆಯಿದೆ. ಗಾಸಿಪಾಲ್ ಇರುವ ಗಿಡ ಬೆಳೆದರೆ ಕೀಟಗಳ ಕಾಟ ಕಡಿಮೆ, ಆದರೆ ಅದರ ಹಿಂಡಿಯನ್ನು ನೇರವಾಗಿ ದನಕರುಗಳಿಗೆ ಕೊಡಲು ಆಗಲ್ಲ. ಗಾಸಿಪಾಲ್ ಇಲ್ಲದ ತಳಿ ಬೆಳೆದರೆ ಹಿಂಡಿ ಸುರಕ್ಷಿತ, ಆದರೆ ಗಿಡಕ್ಕೆ ಕೀಟಗಳ ರಕ್ಷಣೆ ಕಡಿಮೆ. ಹಾಗಾದರೆ ಆಯ್ಕೆ ನಮ್ಮ ಕೈಲಿದೆ. ಕೀಟಗಳಿಂದ ಪಾರಾಗುವ ಗಿಡ ಬೇಕೋ ಅಥವಾ ಜಾನುವಾರುಗಳಿಗೆ ಸುರಕ್ಷಿತ ಹಿಂಡಿ ಬೇಕೋ ಎನ್ನುವ ಆಯ್ಕೆ ನಮ್ಮದು. ನೋಡಿದ್ರಲ್ಲ ನಮ್ಮ ಗಿಡದೊಳಗಿನ ಕಥೆಗಳನ್ನ. ಇದನ್ನೆಲ್ಲ ತಿಳಿದ ಮೇಲೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಗಿಡ ಯಾಕೆ ಹೀಗೆ ಮಾಡುತ್ತೆ ಅಂತ ನಮಗೆ ಅರ್ಥ ಆದ್ರೆ ನಾವು ಹೇಗೆ ಕೃಷಿ ಮಾಡಬೇಕು ಅನ್ನೋದು ಸ್ಪಷ್ಟವಾಗುತ್ತೆ. ಜ್ಞಾನವಿದ್ರೆ ನಮ್ಮ ವ್ಯವಸಾಯ ಬೆಳಸಾಯ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ನಾವು ಕಲಿತಿದ್ದನ್ನು ಹೊಲದಲ್ಲಿ ಹೇಗೆ ಬಳಸಬಹುದು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆಯಷ್ಟೆ. ಗಿಡಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಾರಜನಕ ಗೊಬ್ಬರ ಕೊಟ್ರೆ ಹೆಚ್ಚು ಗಿಣ್ಣುಗಳು, ಹೆಚ್ಚು ಬಿಸ್ನೆಸ್ ಕೊಂಬೆಗಳು ಹುಟ್ಕೊಂಡು ನಮ್ಮ ಫಸಲು ಹೆಚ್ಚಾಗುತ್ತೆ. ಈ ಎಲ್ಲ ಮಾಹಿತಿ ಕೇಳಿದ್ಮೇಲೆ ನಾಳೆ ನಮ್ಮ ಹೊಲಕ್ಕೆ ಹೋದಾಗ ನಮ್ಮ ಹತ್ತಿಗಿಡವನ್ನು ಸುಮ್ನೆ ನೋಡ್ಬೇಡಿ. ಅದರ ಬೇರಿನ ಶಕ್ತಿ, ಕೊಂಬೆಗಳ ಜಾಣತನ, ಹೂವಿನ ಬಣ್ಣದ ಬದಲಾವಣೆ ಎಲ್ಲವನ್ನೂ ಗಮನಿಸಿ. ಆಗ ನೋಡಿ ನಿಮ್ಮ ಗಿಡ ನಿಮ್ಮ ಜೊತೆ ಮಾತನಾಡಲು ಶುರು ಮಾಡುತ್ತೆ. ಆ ಭಾಷೆ ನಮಗೆ ಅರ್ಥ ಆದ್ರೆ ನಮ್ಮ ಕೃಷಿ ಸಾರ್ಥಕ. ಎಲ್ಲರಿಗೂ ಧನ್ಯವಾದ.